ನಿಗೂಢ ವ್ಯಕ್ತಿ ತೋರಿಸಿದ ಜಾಗಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 13 ಸ್ಪಾಟ್ಸ್, 13 ಜಾಗಗಳಿಗೆ ನಕ್ಸಲ್ ನಿಗ್ರಹ ದಳದ ಕಾವಲನ್ನ ಇರಿಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟ, ಅಜಿಕುರಿ ರಸ್ತೆ, ಕನ್ಯಾಡಿ ಹೀಗೆ 13 ಸ್ಥಳಗಳಲ್ಲಿ ಎಎನ್ಎಫ್ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ಸಾಕ್ಷ್ಯನಾಶ ಆಗದಂತೆ ಎಎನ್ಎಫ್ ಕಟ್ಟೆಚ್ಚರವನ್ನ ವಹಿಸಿದೆ. ಮೊನ್ನೆ ಸ್ಥಳ ಮಹಜರು ಪ್ರಕ್ರಿಯೆಯಾದ ಸಂದರ್ಭದಲ್ಲಿ ಒಟ್ಟು 13 ಸ್ಥಳಗಳನ್ನ ಈ ವ್ಯಕ್ತಿ ತೋರಿಸಿದ್ದ, ಇಲ್ಲೇನೆ ಶವಗಳನ್ನ ಹೂತಾಕಿರೋದಾಗಿ ಆ 13 ಜಾಗಗಳಿಗೂ ಕೂಡ ಎಎನ್ಎಫ್ ಭದ್ರತೆಯನ್ನ ಒದಗಿಸಲಾಗಿದೆ. ಸಾಕ್ಷ್ಯನಾಶ ಮಾಡುವ ಪ್ರಯತ್ನ ಈ ಹಂತದಲ್ಲಿ ಯಾರು ಮಾಡಬಾರದು ಅನ್ನೋ ಕಾರಣಕ್ಕೆ ಈ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 24/7 ಹಗಲು ರಾತ್ರಿ ಆ ಜಾಗಗಳಿಗೆ ಬಿಗಿಯಾದ ಭದ್ರತೆಯನ್ನ ಒದಗಿಸಿದೆ ಎಎನ್ಎಫ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ದಿನೇಶ್, ಒಂದು ಕಡೆ ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಘಟನಾ ಸ್ಥಳಕ್ಕೆ ಬರಬಹುದು ಅಂತ ಹೇಳಿ, ಅಂದ್ರೆ ಉತ್ಖನನ ನಡೀತಾ ಇರುವ ಸ್ಥಳಕ್ಕೆ ಬರಬಹುದು ಅನ್ನೋ ಮಾಹಿತಿ. ಮತ್ತೊಂದು ಕಡೆಯಲ್ಲಿ ಎಎನ್ಎಫ್ ನಿಂದ ಈ ಉತ್ಖನನ ನಡೆದೇ ಇರೋ ಸ್ಥಳಗಳು, ಗುರುತಿಸಲಾಗಿರುವ ಸ್ಥಳಗಳಿಗೆ ಭದ್ರತೆ, ಬೇರೆನೆಲ್ಲ ಡೀಟೇಲ್ಸ್ ಇದೆ? ಹೌದು ಸ್ಮಿತಾ, ಇವತ್ತು ಏನೋ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆಯಿಂದ ಈ ಒಂದು ನೇತ್ರಾವತಿ ತೀರದ ಕಾಡು ಪ್ರದೇಶದಲ್ಲಿ ಉತ್ಖನನ ನಡೀತಾ ಇದೆ. ಮೊದಲ ದಿನ ಅಂದ್ರೆ ಆತ ತೋರಿಸಿದಂತಹ ಮೊದಲ ಪಾಯಿಂಟ್ ನ ಉತ್ಖನನ ಆರಂಭ ನಡೆದಿತ್ತು. ಆದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಎರಡನೇ ಪಾಯಿಂಟ್, ಅಂದ್ರೆ ಆತ ತೋರಿಸಿದಂತಹ ಎರಡನೇ ಪಾಯಿಂಟ್ ನಲ್ಲಿ ಉತ್ಖನನ ಆರಂಭ ಆಗಿರುವಂತದ್ದು. ಎಸ್ಐಟಿಯ ಅಧಿಕಾರಿಗಳಿದ್ದು ಈ ಒಂದು ಉತ್ಖನನ ಏನೋ ಪ್ರೊಸೆಸ್ ಅನ್ನು ಮಾಡ್ತಾ ಇರುವಂತದ್ದು. ಇವತ್ತು ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು ಮತ್ತು ಈಗಾಗಲೇ ಅವರು ಮಂಗಳೂರಿಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಪ್ರಣಬ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು, ಅವರು ಮೊನ್ನೆಯಿಂದ ಯಾವುದೇ ರೀತಿಯಂತಹ ತನಿಖೆ ಆದ್ರೂ ಕೂಡ ಅದರ ಮಾರ್ಗದರ್ಶನ ಅವರೇ ನೀಡಿ ಆ ತನಿಖೆ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರತಿದಿನದ ಅಪ್ಡೇಟ್ ಅನ್ನು ಕೂಡ ಅವರು ಪಡೆದುಕೊಂಡು ತನ್ನ ಮೇಲಾಧಿಕಾರಿಗಳಿಗೂ ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಪ್ರೊಸೆಸ್ ಅನ್ನುವಂಥದ್ದು ಪ್ರತಿದಿನ ಒಂದೇ ರೀತಿಯಲ್ಲಿ ನಡೀತಾ ಇದೆ. ಪ್ರತಿದಿನ ವಿಚಾರಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಅಪ್ಡೇಟ್ ಹೋಗ್ತಾ ಇರುತ್ತೆ. ನಿನ್ನೆ ಕೂಡ ಈ ಒಂದು ಸ್ಥಳದಲ್ಲಿ ನೀವು ವಿಜುವಲ್ ಅನ್ನು ನಿನ್ನೆ ನೋಡಿರಬಹುದು. ಅಂದ್ರೆ ಒಂದು ಉತ್ಖನನದ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ನೀಡಿದಂತಹ ಅನುಚೇತ್ ಅವರು ಪ್ರತಿ ಸಂದರ್ಭದ ಅಪ್ಡೇಟ್ ಗಳನ್ನ ಏನು ಮೊಹಂತಿ ಅವರಿಗೆ ನೀಡ್ತಾ ಇದ್ರು. ಮೊಹಂತಿ ಅವರು ಕೂಡ ಅದನ್ನು ಬೇರೆ ಬೇರೆ ರೀತಿಯ ಅಪ್ಡೇಟ್ ಗಳನ್ನು ತೆಗೆದುಕೊಳ್ತಾ ಇದ್ರು. ಇವತ್ತು ಕೂಡ ಅವರು ಅಪ್ಡೇಟ್ ಅನ್ನು ತೆಗೆದುಕೊಂಡು ಈಗಾಗಲೇ ಮಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೇನೆ ಕೆಲವೇ ಹೊತ್ತಿನಲ್ಲಿ ಅವರು ಏನು ಉತ್ಖನನ ನಡೆಸುವಂತಹ ಸ್ಥಳಕ್ಕೆ ಬರ್ತಾರೆ. ಇಲ್ಲೇ ಬಂದು ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಎರಡನೇ ಪಾಯಿಂಟ್ ಏನಿದೆ, ಅಂದ್ರೆ ಆತ ತೋರಿಸಿದಂತ ಎರಡನೇ ಪಾಯಿಂಟ್, ಅಲ್ಲೇ ಉತ್ಖನನ ಅನ್ನುವಂಥದ್ದು ಆರಂಭ ಆಗಿದೆ. ಅಲ್ಲೇ ಎಸಿ ಅಂದ್ರೆ ಎಸಿ ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ, ಕಂದಾಯ ಇಲಾಖೆ ಸೇರಿದ ಇತರ ಅಧಿಕಾರಿಗಳಿದ್ದಾರೆ, ಅರಣ್ಯ ಇಲಾಖೆ ಸೇರಿದ ಅಧಿಕಾರಿಗಳಿದ್ದಾರೆ. ಜೊತೆಗೆ ಈ ಒಂದು ಏನು ಉತ್ಖನನ ಸಂದರ್ಭದಲ್ಲಿ ಯಾರ್ಯಾರು ಇರಬೇಕು ಅವರೆಲ್ಲರನ್ನೂ ಕೂಡ ಇರಿಸಿಕೊಂಡು ಉತ್ಖನನ ಅನ್ನುವಂಥದ್ದು ಬರದಿಂದ ಸಾಕ್ತಾ ಇರುವಂತದ್ದು. ಆದ್ರೆ ಆ ಮಹಜರು ಪ್ರಕ್ರಿಯೆ ಮತ್ತು ಉತ್ಖನನ ಸಂದರ್ಭದಲ್ಲಿ ಅವರ ಅಂದ್ರೆ ಆ ವ್ಯಕ್ತಿ ಏನಿದ್ದಾನೆ ಆತನ ಜೊತೆ ಬಂದಂತಹ ವಕೀಲರಿಗೆ ಬಿಡ್ತಾ ಇಲ್ಲ. ಯಾವತ್ತೂ ಕೂಡ ಅವರು ನೇತ್ರಾವತಿ ತಟದಲ್ಲೇ ಇಲ್ಲೇ ನಿಂತಿರುವಂತದ್ದು. ಕೇವಲ ಯಾರೆಲ್ಲ ಉತ್ಖನನ ಸಂದರ್ಭದಲ್ಲಿ ಅಗತ್ಯ ಇರಬೇಕು ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನು ಆ ಒಂದು ಸ್ಥಳಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ 13 ಪಾಯಿಂಟ್ ಏನು ಗುರುತಿಸಿದರೆ ಅಲ್ಲಿಗೆ ಭದ್ರತೆ ಕೂಡ ನೀಡಿರುವಂತದ್ದು. ಎಎನ್ಎಫ್ ಸಿಬ್ಬಂದಿಗಳು 2 ಜನ ಸಿಬ್ಬಂದಿಗಳು ಬಂದೂಕುದಾರಿಯಾಗಿ ಅಲ್ಲಿ ಭದ್ರತೆ ನೀಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ತನಿಖೆ ಜೊತೆಗೆ ಉತ್ಖನನ ಜನ ಮಾತನಾಡಿಸೋ ಪ್ರಯತ್ನ ಮಾಡಬಹುದಾ? ಒಂದು ಕಡೆ ಜನರು ಬರ್ದೇ ಇರೋ ರೀತಿಯಲ್ಲಿ ಅವ್ರಿಗೆ ನಿರ್ಬಂಧ ಹೇರಿ ತನಿಖೆ ಮಾಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಪ್ರಯತ್ನ ಮಾಡ್ತಾ ಇರೋದು. ಅದರ ಜೊತೆಯಲ್ಲೇನೆ ಜನರಿಗೂ ಸಹಜವಾದ ಕುತೂಹಲ, ಏನಾಗ್ತಿದೆ ನಮ್ಮ ಗ್ರಾಮದಲ್ಲಿ ಅಂತ ಹೇಳಿ ಮಾತನಾಡಿಸಬಹುದಾ ಸಾಧ್ಯ ಆದ್ರೆ? ದಿನೇಶ್, ನಿಮ್ ಹಿಂಭಾಗದಲ್ಲಿ ಇರೋ ಜನರನ್ನ
ಹೌದು ಸ್ಮಿತಾ, ನಿನ್ನೆ ಸಾಕಷ್ಟು ಜನ ಇಲ್ಲಿ ಬಂದು ಸೇರಿದ್ರು. ಅಂದ್ರೆ ನಿನ್ನೆ ಮೊದಲ ದಿನದ ಉತ್ಖನನ ಆಗಿರುವ ಕಾರಣಕ್ಕೆ ಈ ಭಾಗದಲ್ಲಿ ಸಾಕಷ್ಟು ಮಂದಿ ಇದ್ರು. ಇವತ್ತು ಸ್ವಲ್ಪ ಏನೋ ಜನರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಸಂಜೆ ತನಕ ಕೂಡ ಇಲ್ಲಿ ಬಹಳಷ್ಟು ಜನರು ಇದ್ರು, ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು. ಆದ್ರೆ ಯಾವತ್ತು ಈ ಭಾಗದಲ್ಲಿ ಕಡಿಮೆ ಅಂತ ಹೇಳ್ಬೋದು. ಆ ಭಾಗ ಗಮನಿಸಬಹುದು, ಆ ಭಾಗದಲ್ಲಿ ತುಂಬಾ ಜನ ನಿನ್ನೆ ನಿಂತಿದ್ರು. ಆದ್ರೆ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದಷ್ಟು ಮಂದಿ ಈ ಒಂದು ಭಾಗದವರಾಗಿರ್ಬೋದು, ಆ ಕಡೆ ಉಜಿರೆ ಭಾಗದವರಾಗಿರ್ಬೋದು, ಅವರು ಕೂಡ ಈ ಭಾಗಕ್ಕೆ ಬಂದು ಈಗಾಗಲೇ ಕುತೂಹಲದಿಂದ ನೋಡ್ತಾ ಇರುವಂತದ್ದು. ಸದ್ಯ ಯಾರು ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂದ್ರೆ ಎಲ್ಲರೂ ಕೂಡ ಆ ಒಂದು ಪ್ರದೇಶ ಏನಿದೆ ಆ ಪ್ರದೇಶವನ್ನೇ ನೋಡ್ತಾ ಇದ್ದಾರೆ. ಅಂದ್ರೆ ಗುಡ್ಡ ಪ್ರದೇಶ ಏನಿದೆ ಅದನ್ನೇ ವೀಕ್ಷಣೆ ಮಾಡುವುದರಲ್ಲಿ ತೊಡಗಿದ್ದಾರೆ. ನಿನ್ನೆ ಈ ಭಾಗದಲ್ಲಿ ಕಾಣಿಸ್ತಾ ಇತ್ತು, ಅಂದ್ರೆ ಸ್ವಲ್ಪ ತೀರದಲ್ಲೇ ಏನೋ ಉತ್ಖನನ ನಿನ್ನೆ ನಡೀತಾ ಇತ್ತು, ಹಾಗಾಗಿ ಅದನ್ನು ವೀಕ್ಷಣೆ ಮಾಡ್ತಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಇವತ್ತು ಏನೋ ಉತ್ಖನನದ ಜಾಗ ಕಾಣಿಸ್ತಾ ಇಲ್ಲ. ಹೀಗಾಗಿ ದೂರದಿಂದಲೇ ಎಲ್ಲರೂ ಆ ಒಂದು ಪ್ರದೇಶವನ್ನು ನೋಡ್ತಾ ಇರುವಂತದ್ದು. ಏನ್ ಹೇಳ್ತೀರಿ ಈ ಒಂದು ಉತ್ಖನನ? ಮಾಧ್ಯಮದವರು ಸಾಕಷ್ಟು ಈ ಭಾಗದಲ್ಲಿ ನೋಡಬಹುದು, ಬಹಳಷ್ಟು ಮಂದಿ ಇದ್ದಾರೆ. ಇವ್ರ ಜೊತೆ ಮಾತಾಡ್ತೇನೆ, ನೋಡೋದಕ್ಕೆ ಬಂದಿದ್ರೆ ಏನ್ ಹೇಳ್ತೀರಿ? ರೈಟ್ ದಿನೇಶ್ ಎನಿವೆ ಅಲ್ಲಿಂದ ಅಪ್ಡೇಟ್ಸ್ ಕೊಡ್ತಾ ಇರಿ. ಥ್ಯಾಂಕ್ ಯು ಇವರಿಗಿನ ಮಾಹಿತಿಗಾಗಿ. ಇನ್ನು ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಕಡೆ ಗಮನ ಕೊಡೋಣ. ನಿಗೂಢ ವ್ಯಕ್ತಿ ತೋರಿಸಿದ ಜಾಗಕ್ಕೆ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 13 ಸ್ಪಾಟ್ಸ್, 13 ಜಾಗಗಳಿಗೆ ನಕ್ಸಲ್ ನಿಗ್ರಹ ದಳದ ಕಾವಲನ್ನ ಇರಿಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟ, ಅಜಿಕುರಿ ರಸ್ತೆ, ಕನ್ಯಾಡಿ ಹೀಗೆ 13 ಸ್ಥಳಗಳಲ್ಲಿ ಎಎನ್ಎಫ್ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ಸಾಕ್ಷ್ಯನಾಶ ಆಗದಂತೆ ಎಎನ್ಎಫ್ ಕಟ್ಟೆಚ್ಚರವನ್ನ ವಹಿಸಿದೆ. ಮೊನ್ನೆ ಸ್ಥಳ ಮಹಜರು ಪ್ರಕ್ರಿಯೆಯಾದ ಸಂದರ್ಭದಲ್ಲಿ ಒಟ್ಟು 13 ಸ್ಥಳಗಳನ್ನ ಈ ವ್ಯಕ್ತಿ ತೋರಿಸಿದ್ದ. ಇಲ್ಲೇನೆ ಶವಗಳನ್ನ ಹೂತಾಕಿರೋದಾಗಿ ಆ 13 ಜಾಗಗಳಿಗೂ ಕೂಡ ಎಎನ್ಎಫ್ ಭದ್ರತೆಯನ್ನ ಒದಗಿಸಲಾಗಿದೆ. ಸಾಕ್ಷ್ಯನಾಶ ಮಾಡುವ ಪ್ರಯತ್ನ ಈ ಹಂತದಲ್ಲಿ ಯಾರು ಮಾಡಬಾರದು ಅನ್ನೋ ಕಾರಣಕ್ಕೆ ಈ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 24/7 ಹಗಲು ರಾತ್ರಿ ಆ ಜಾಗಗಳಿಗೆ ಬಿಗಿಯಾದ ಭದ್ರತೆಯನ್ನ ಒದಗಿಸಿದೆ ಎಎನ್ಎಫ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ದಿನೇಶ್, ಒಂದು ಕಡೆ ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಘಟನಾ ಸ್ಥಳಕ್ಕೆ ಬರಬಹುದು ಅಂತ ಹೇಳಿ, ಅಂದ್ರೆ ಉತ್ಖನನ ನಡೀತಾ ಇರುವ ಸ್ಥಳಕ್ಕೆ ಬರಬಹುದು ಅನ್ನೋ ಮಾಹಿತಿ. ಮತ್ತೊಂದು ಕಡೆಯಲ್ಲಿ ಎಎನ್ಎಫ್ನಿಂದ ಈ ಉತ್ಖನನ ನಡೆದೇ ಇರೋ ಸ್ಥಳಗಳು, ಗುರುತಿಸಲಾಗಿರುವ ಸ್ಥಳಗಳಿಗೆ ಭದ್ರತೆ, ಬೇರೇನೆಲ್ಲ ಡೀಟೇಲ್ಸ್ ಇದೆ? ಹೌದು ಸ್ಮಿತಾ, ಇವತ್ತು ಏನೋ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆಯಿಂದ ಈ ಒಂದು ನೇತ್ರಾವತಿ ತೀರದ ಕಾಡು ಪ್ರದೇಶದಲ್ಲಿ ಉತ್ಖನನ ನಡೀತಾ ಇದೆ. ಮೊದಲ ದಿನ ಅಂದ್ರೆ ಆತ ತೋರಿಸಿದಂತಹ ಮೊದಲ ಪಾಯಿಂಟ್ ನ ಉತ್ಖನನ ಆರಂಭ ನಡೆದಿತ್ತು. ಆದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಎರಡನೇ ಪಾಯಿಂಟ್, ಅಂದ್ರೆ ಆತ ತೋರಿಸಿದಂತಹ ಎರಡನೇ ಪಾಯಿಂಟ್ ನಲ್ಲಿ ಉತ್ಖನನ ಆರಂಭ ಆಗಿರುವಂತದ್ದು. ಎಸ್ಐಟಿಯ ಅಧಿಕಾರಿಗಳಿದ್ದು ಈ ಒಂದು ಉತ್ಖನನ ಏನೋ ಪ್ರೊಸೆಸ್ ಅನ್ನು ಮಾಡ್ತಾ ಇರುವಂತದ್ದು. ಇವತ್ತು ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು. ಮತ್ತು ಈಗಾಗಲೇ ಅವರು ಮಂಗಳೂರಿಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಪರಿಶೀಲನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಪ್ರಣಬ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು. ಅವರು ಮೊನ್ನೆಯಿಂದ ಯಾವುದೇ ರೀತಿಯಂತಹ ತನಿಖೆ ಆದ್ರೂ ಕೂಡ ಅದರ ಮಾರ್ಗದರ್ಶನ ಅವರೇ ನೀಡಿ ಆ ತನಿಖೆ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರತಿದಿನದ ಅಪ್ಡೇಟ್ ಅನ್ನು ಕೂಡ ಅವರು ಪಡೆದುಕೊಂಡು ತನ್ನ ಮೇಲಾಧಿಕಾರಿಗಳಿಗೂ ಕೂಡ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಪ್ರೊಸೆಸ್ ಅನ್ನುವಂಥದ್ದು ಪ್ರತಿದಿನ ಒಂದೇ ರೀತಿಯಲ್ಲಿ ನಡೀತಾ ಇದೆ. ಪ್ರತಿದಿನ ವಿಚಾರಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಅಪ್ಡೇಟ್ ಹೋಗ್ತಾ ಇರುತ್ತೆ. ನಿನ್ನೆ ಕೂಡ ಈ ಒಂದು ಸ್ಥಳದಲ್ಲಿ ನೀವು ವಿಜುವಲ್ ಅನ್ನು ನಿನ್ನೆ ನೋಡಿರಬಹುದು. ಅಂದ್ರೆ ಒಂದು ಉತ್ಖನನದ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ನೀಡಿದಂತಹ ಅನುಚೇತ್ ಅವರು ಪ್ರತಿ ಸಂದರ್ಭದ ಅಪ್ಡೇಟ್ ಗಳನ್ನ ಏನು ಮೊಹಂತಿ ಅವರಿಗೆ ನೀಡ್ತಾ ಇದ್ರು. ಮೊಹಂತಿ ಅವರು ಕೂಡ ಅದನ್ನು ಬೇರೆ ಬೇರೆ ರೀತಿಯ ಅಪ್ಡೇಟ್ ಗಳನ್ನು ತೆಗೆದುಕೊಳ್ತಾ ಇದ್ರು. ಇವತ್ತು ಕೂಡ ಅವರು ಅಪ್ಡೇಟ್ ಅನ್ನು ತೆಗೆದುಕೊಂಡು ಈಗಾಗಲೇ ಮಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೇನೆ ಕೆಲವೇ ಹೊತ್ತಿನಲ್ಲಿ ಅವರು ಏನು ಉತ್ಖನನ ನಡೆಸುವಂತಹ ಸ್ಥಳಕ್ಕೆ ಬರ್ತಾರೆ. ಇಲ್ಲೇ ಬಂದು ಮತ್ತಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಎರಡನೇ ಪಾಯಿಂಟ್ ಏನಿದೆ, ಅಂದ್ರೆ ಆತ ತೋರಿಸಿದಂತ ಎರಡನೇ ಪಾಯಿಂಟ್, ಅಲ್ಲೇ ಉತ್ಖನನ ಅನ್ನುವಂಥದ್ದು ಆರಂಭ ಆಗಿದೆ. ಅಲ್ಲೇ ಎಸಿ ಅಂದ್ರೆ ಎಸಿ ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ. ಕಂದಾಯ ಇಲಾಖೆ ಸೇರಿದ ಇತರ ಅಧಿಕಾರಿಗಳು
ಅಧಿಕಾರಿಗಳಿದ್ದಾರೆ, ಅರಣ್ಯ ಇಲಾಖೆ ಸೇರಿದ ಅಧಿಕಾರಿಗಳಿದ್ದಾರೆ. ಜೊತೆಗೆ ಈ ಒಂದು ಏನು ಉತ್ಖನನ ಸಂದರ್ಭದಲ್ಲಿ ಯಾರ್ಯಾರು ಇರ್ಬೇಕು ಅವರೆಲ್ಲರನ್ನೂ ಕೂಡ ಇರಿಸಿಕೊಂಡು ಉತ್ಖನನ ಅನ್ನುವಂಥದ್ದು ಬರದಿಂದ ಸಾಕ್ತಾ ಇರುವಂತದ್ದು. ಆದ್ರೆ ಆ ಮಹಜರು ಪ್ರಕ್ರಿಯೆ ಮತ್ತು ಉತ್ಖನನ ಸಂದರ್ಭದಲ್ಲಿ ಅವರ ಅಂದ್ರೆ ಆ ವ್ಯಕ್ತಿ ಏನಿದ್ದಾನೆ ಆತನ ಜೊತೆ ಬಂದಂತಹ ವಕೀಲರಿಗೆ ಬಿಡ್ತಾ ಇಲ್ಲ. ಯಾವತ್ತೂ ಕೂಡ ಅವರು ನೇತ್ರಾವತಿ ತಟದಲ್ಲೇ ಇಲ್ಲೇ ನಿಂತಿರುವಂತದ್ದು. ಕೇವಲ ಯಾರೆಲ್ಲ ಉತ್ಖನನ ಸಂದರ್ಭದಲ್ಲಿ ಅಗತ್ಯ ಇರಬೇಕು ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನು ಆ ಒಂದು ಸ್ಥಳಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ 13 ಪಾಯಿಂಟ್ ಏನು ಗುರುತಿಸಿದರೆ ಅಲ್ಲಿಗೆ ಭದ್ರತೆ ಕೂಡ ನೀಡಿರುವಂತದ್ದು. ಎಎನ್ಎಫ್ ಸಿಬ್ಬಂದಿಗಳು 2 ಜನ ಸಿಬ್ಬಂದಿಗಳು ಬಂದೂಕುದಾರಿಯಾಗಿ ಅಲ್ಲಿ ಭದ್ರತೆ ನೀಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ತನಿಖೆ ಜೊತೆಗೆ ಉತ್ಖನನ ಅನ್ನುವಂಥದ್ದು ಜನ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡಬಹುದಾ? ಒಂದು ಕಡೆ ಜನರು ಬರ್ದೇ ಇರೋ ರೀತಿಯಲ್ಲಿ ಅವ್ರಿಗೆ ನಿರ್ಬಂಧ ಹೇರಿ ತನಿಖೆ ಮಾಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಪ್ರಯತ್ನ ಮಾಡ್ತಾ ಇರೋದು. ಅದರ ಜೊತೆಯಲ್ಲೇನೆ ಜನರಿಗೂ ಸಹಜವಾದ ಕುತೂಹಲ ಏನಾಗ್ತಿದೆ ನಮ್ ಗ್ರಾಮದಲ್ಲಿ ಅಂತ ಹೇಳಿ ಮಾತನಾಡಿಸಬಹುದಾ ಸಾಧ್ಯ ಆದ್ರೆ? ದಿನೇಶ್, ನಿಮ್ ಹಿಂಭಾಗದಲ್ಲಿ ಇರೋ ಜನರನ್ನ. ಹೌದು ಸ್ಮಿತಾ, ನಿನ್ನೆ ಸಾಕಷ್ಟು ಜನ ಇಲ್ಲಿ ಬಂದು ಸೇರಿದ್ರು. ಅಂದ್ರೆ ನಿನ್ನೆ ಮೊದಲ ದಿನದ ಉತ್ಖನನ ಆಗಿರುವ ಕಾರಣಕ್ಕೆ ಈ ಭಾಗದಲ್ಲಿ ಸಾಕಷ್ಟು ಮಂದಿ ಇದ್ರು. ಇವತ್ತು ಸ್ವಲ್ಪ ಏನೋ ಜನರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಸಂಜೆ ತನಕ ಕೂಡ ಇಲ್ಲಿ ಬಹಳಷ್ಟು ಜನರು ಇದ್ರು, ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು. ಆದ್ರೆ ಯಾವತ್ತು ಈ ಭಾಗದಲ್ಲಿ ಕಡಿಮೆ ಅಂತ ಹೇಳ್ಬೋದು. ಆ ಭಾಗ ಗಮನಿಸಬಹುದು, ಆ ಭಾಗದಲ್ಲಿ ತುಂಬಾ ಜನ ನಿನ್ನೆ ನಿಂತಿದ್ರು. ಆದ್ರೆ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದಷ್ಟು ಮಂದಿ ಈ ಒಂದು ಭಾಗದವರಾಗಿರ್ಬೋದು, ಆ ಕಡೆ ಉಜಿರೆ ಭಾಗದವರಾಗಿರ್ಬೋದು, ಅವರು ಕೂಡ ಈ ಭಾಗಕ್ಕೆ ಬಂದು ಈಗಾಗಲೇ ಕುತೂಹಲದಿಂದ ನೋಡ್ತಾ ಇರುವಂತದ್ದು. ಸದ್ಯ ಯಾರು ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂದ್ರೆ ಎಲ್ಲರೂ ಕೂಡ ಆ ಒಂದು ಪ್ರದೇಶ ಏನಿದೆ ಆ ಪ್ರದೇಶವನ್ನೇ ನೋಡ್ತಾ ಇದ್ದಾರೆ. ಅಂದ್ರೆ ಗುಡ್ಡ ಪ್ರದೇಶ ಏನಿದೆ ಅದನ್ನೇ ವೀಕ್ಷಣೆ ಮಾಡುವುದರಲ್ಲಿ ತೊಡಗಿದ್ದಾರೆ. ನಿನ್ನೆ ಈ ಭಾಗದಲ್ಲಿ ಕಾಣಿಸ್ತಾ ಇತ್ತು, ಅಂದ್ರೆ ಸ್ವಲ್ಪ ತೀರದಲ್ಲೇ ಏನೋ ಉತ್ಖನನ ನಿನ್ನೆ ನಡೀತಾ ಇತ್ತು, ಹಾಗಾಗಿ ಅದನ್ನು ವೀಕ್ಷಣೆ ಮಾಡ್ತಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಇವತ್ತು ಏನೋ ಉತ್ಖನನದ ಜಾಗ ಕಾಣಿಸ್ತಾ ಇಲ್ಲ. ಹೀಗಾಗಿ ದೂರದಿಂದಲೇ ಎಲ್ಲರೂ ಆ ಒಂದು ಪ್ರದೇಶವನ್ನು ನೋಡ್ತಾ ಇರುವಂತದ್ದು. ಏನ್ ಹೇಳ್ತೀರಿ ಈ ಒಂದು ಉತ್ಖನನ? ಮಾಧ್ಯಮದವರು ಸಾಕಷ್ಟು ಈ ಭಾಗದಲ್ಲಿ ನೋಡಬಹುದು, ಬಹಳಷ್ಟು ಮಂದಿ ಇದ್ದಾರೆ. ಇವ್ರ ಜೊತೆ ಮಾತಾಡ್ತೇನೆ, ನೋಡೋದಕ್ಕೆ ಬಂದಿದೆ. ಏನ್ ಹೇಳ್ತೀರಿ? ರೈಟ್ ದಿನೇಶ್ ಎನಿವೆ ಅಲ್ಲಿಂದ ಅಪ್ಡೇಟ್ಸ್ ಕೊಡ್ತಾ ಇರಿ. ಥ್ಯಾಂಕ್ ಯು ಇವರಿಗಿನ ಮಾಹಿತಿಗಾಗಿ. ಇನ್ನು ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಕಡೆ ಗಮನ ಕೊಡೋಣ.